ನೋಡಿದ್ರಾ, ಈಗ ನಾಗಿಣಿ ಹೊರಗಡೆ ಹೋಗಿ ಬುಸ್ಕುಡ್ತಿದ್ದಾಳೆ. ಒಂದ್ ನಿಮಿಷ ಅಮ್ಮ, ನಾನ್ ನೋಡ್ತೀನಿ. ನಿಮ್ಗೆಲ್ಲದನ್ನು ಕ್ಲಿಯರ್ ಮಾಡಾದ್ಮೇಲೆ ಇಲ್ಲಿ ನಿಂತ್ಕೊಂಡು ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಜಸ್ಟ್ ಕನ್ಫರ್ಮೇಶನ್ ತಗೋತಿದ್ದೆ. ಆಕ್ಚುಲಿ ನನ್ಗೆ ಅನುಪಮ ಅಂದ್ರೆ ಕಾಳಜಿ ಅಲ್ವಾ, ಅದಕ್ಕೆ. ಅನುಪಮನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಳ ಗಂಡ ಇನ್ನೂ ಬದುಕಿದ್ದಾನೆ. ನನ್ನ ವೈಫ್ಗೆ ಏನಾದ್ರೂ ಅವಶ್ಯಕತೆ ಬಿದ್ರೆ ಅದನ್ನ ಪೂರ್ತಿ ಮಾಡೋದಕ್ಕೆ ನಾನಿದ್ದೀನಿ. ಓ ರಿಯಲಿ? ಫೈನಲಿ ಕೆಲ್ಸ ಆಗೋಯ್ತು. ನಾನ್ ಅನ್ಕೊಂಡೆ ಬೆಂಕಿ ಹಚ್ಚಬೇಕು ಅಂತ, ಆದ್ರೆ ನೀನ್ ಆಲ್ರೆಡಿ ಬೂದಿ ಆಗೋಗಿದ್ಯಾ ಕಾವ್ಯ. ಐ ಡಿಸರ್ವ್ ದಿಸ್ ಲುಕ್. ಯಾಕಂದ್ರೆ ನಾನ್ ನಿಜ ಹೇಳ್ತೀನಲ್ವಾ, ಮತ್ತೆ ನಿಜ ಹೇಳೋರ್ಗೆ ಪ್ರಪಂಚ ಇದೇ ಲುಕ್ನ ಕೊಡತ್ತೆ. ನಿನ್ ಬಾಯ್ ಫ್ರೆಂಡ್ ನಿನ್ ಕಣ್ ಮುಂದೆನೆ ಫುಲ್ ವಾಲ್ಯೂಮ್ ಅಲ್ಲಿ ಅನುಪಮನ ಪೊಸೆಸಿವ್ ಗಂಡನಾಗಿ ಮಾತಾಡ್ತಾ ಇದ್ದ. ನೀನ್ ನೋಡ್ದೆ ಅಲ್ಲ, ಸಾರಿ ಬೇಬಿ ಅಂತಾನು ಹೇಳಲಿಲ್ಲ, ಕ್ಷಮೆನೂ ಕೇಳಲಿಲ್ಲ. ಸೈಲೆಂಟ್ ಆಗಿ ಹಿಂದೆ ತಿರ್ಕೊಂಡು ಅವನ್ ಹೆಂಡತಿ ಅನುಪಮ ಹತ್ರಕ್ ಹೋಗ್ಬಿಟ್ಟ. ನೀನ್ ಅವಾಗ ಅವ್ನ್ಗೇನು ಹೇಳಕ್ಕಾಗ್ಲಿಲ್ಲ ಅಂದ್ಮೇಲೆ ಮತ್ಯಾಕಿ ಡರ್ಟಿ ಲುಕ್ಸ್ ನ ನನಗ್ ಕೊಡ್ತಾ ಇದೀಯ? ವನ್ರಾಜ್ ಇಸ್ ಸೋ ಲಕ್ಕಿ. ಅವನ್ ಹೆಂಡತಿನೂ ಸಹಿಸ್ಕೊತಾ ಇದ್ರು, ಮತ್ತೀಗ ಅವಳ ಗರ್ಲ್ ಫ್ರೆಂಡ್ ಕೂಡ. ಇಂಥ ಹೆಂಗಸರಿಗೆಲ್ಲ ಏನೋ ಕರೀತಾರಲ್ಲ, ಏನ್ ಕರೀತಾರೆ? ಹಾ, ಪಾಪ್ದೋಳು ಅಂತ. ಕಾವ್ಯ, ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀನ್ ಅನುಪಮ ತರ ಆಗ್ತೀಯಾ ಅಂತ. ಐ ಗೆಸ್ ಈ ಕಂಟ್ರಿನಲ್ಲಿ ಈ ಹೆಂಗಸರು ಬಟ್ಟೆ ಬದಲಾಯಿಸೋ ಹಾಗೆ ಮನ್ಸು ಬದಲಾಯಿಸಲ್ಲ. ಮನ್ಸಲ್ಲಿ ಅದೇ ಹಳೆ ಹಾಡು ಓಡ್ತಾ ಇರುತ್ತೆ. ಒಳ್ಳೇದೋ ಕೆಟ್ಟದೋ ಹೇಗೇ ಇರಲಿ, ನನ್ನ ಗಂಡ ನನ್ನ ಬಾಯ್ ಫ್ರೆಂಡ್ ದೇವ್ರಿದ್ದಾಗೆ. ಈಗ ಹೋಗ್ತಾ ಹೋಗ್ತಾ ಪಾಪ ಅಂತ ಹೇಳು, ಬಾಯ್ ಅಂತ ಹೇಳು. ಟೂ ಮಚ್ ಆಫ್ ಕನ್ಫ್ಯೂಷನ್ ಅಲ್ವಾ? ಶಾಬಾಷ್ ರಾಕಿ ಪ್ರಮೋದ್. ವಾಷಿಂಗ್ ಮಿಷಿನ್ ಇಲ್ದೇನೆ ಸರಿಯಾಗಿ ಹುಚ್ಚಾಕ್ಬಿಟ್ಟೆ. ಹಲೋ. ಕಾವ್ಯ ನನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡ್ಲು, ಆದ್ರೂ ಇನ್ನೂ ಯಾಕೆ ಫೋನ್ ಮಾಡಿಲ್ಲ? ಬಹುಶಃ ಅವಳು ನಿಜಾನ ಅಕ್ಸೆಪ್ಟ್ ಮಾಡ್ಕೋತಿದ್ದಾಳೆ ಅನ್ಸುತ್ತೆ. ಅಟ್ಲೀಸ್ಟ್ ಹೊಸದಾಗಿ ಏನು ತೊಂದರೆ ಶುರು ಮಾಡದೇ ಇದ್ರೆ ಸಾಕು. ಖುಷಿ, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಮಾಮ್ ಬಗ್ಗೆನಾ? ಇಲ್ಲ, ಮಮ್ಮಿ ಬಗ್ಗೆ ಯೋಚಿಸ್ತಿದ್ದೆ. ತುಷಾರ್, ನಿನ್ಗೆ ಅನ್ಸಲ್ವಾ ಮಮ್ಮಿ ಅಂಕಲ್ ಮೇಲೆ ತುಂಬಾ ಕರುಣೆ ತೋರಿಸ್ತಿದ್ದಾರೆ ಅಂತ? ಹಾಗೇನಾದ್ರೂ ಆಗಿದ್ರೆ ಒಳ್ಳೇದೇ ಅಲ್ವಾ ಖುಷಿ? ಸಿ, ಐ ನೋ ಪಾಪ ಏನ್ ಮಾಡಿದ್ರು ತುಂಬಾ ದೊಡ್ಡ ತಪ್ಪು. ಬಟ್ ಡೋಂಟ್ ಯು ಥಿಂಕ್ ಪಪ್ಪ ಮಾಡಿರೋ ತಪ್ಪಿಗೆ ಈಗಾಗಲೇ ಅವ್ರಿಗೆ ಶಿಕ್ಷೆ ಸಿಕ್ಕಿದೆ ಅಂತ? ಅಲ್ಲ ಖುಷಿ, ಒಂದ್ ವೇಳೆ ಮಮ್ಮಿ ಪಪ್ಪನ ಮಧ್ಯೆ ಎಲ್ಲ ಸರಿ ಹೋದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ತುಷಾರ್, ಅದ್ ನನಗೆ ಗೊತ್ತಿಲ್ಲ, ಆದ್ರೆ ಮಮ್ಮಿ ಅಂಕಲ್ ಪರವಾಗಿ ನಿಲ್ಬಾರ್ದಾಗಿತ್ತು. ಖುಷಿ, ಮಮ್ಮಿ ಪಪ್ಪನ ಪರವಾಗಿ ನಿಂತ್ಕೋತಾ ಇಲ್ಲ. ಅವ್ರು ಕೇವಲ ರಾಕಿ ಮಾಮ್ ಗಿಫ್ಟ್ನ ಅಕ್ಸೆಪ್ಟ್ ಮಾಡಿಲ್ಲ ಅಷ್ಟೇ. ಬಿಕಾಸ್ ಮಮ್ಮಿ ಯಾರಿಂದನೂ ಗಿಫ್ಟ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ, ಅವ್ರು ಇರೋದೇ ಹಾಗೆ. ಆದ್ರೆ ತುಷಾರ್, ನಮ್ಮ ಮಾಮ್ ಜೆನ್ಯೂನ್ಲಿ ಫಸ್ಟ್ ಟೈಮ್ ಮಮ್ಮಿ ಬಗ್ಗೆ ಯೋಚನೆ ಮಾಡಿದ್ರು. ಅಟ್ಲೀಸ್ಟ್ ಅವ್ರ ಸಮಾಧಾನಕ್ಕೋಸ್ಕರ ಗಿಫ್ಟ್ ಇಟ್ಕೊಂಡು ಆಮೇಲೆ ನಾವು ವಾಪಸ್ ಕೊಡ್ಬೋದಿತ್ತಲ್ವಾ? ಅವಾಗ ಇಷ್ಟೆಲ್ಲ ಡ್ರಾಮಾ ನಡೀತಾನೆ ಇರ್ಲಿಲ್ಲ. ನಮ್ಮ ಮಾಮ್ ಕೂಡ ಅಪ್ಸೆಟ್ ಆಗ್ತಿರ್ಲಿಲ್ಲ. ಮತ್ತೇನು? ಅದೇ ಅಂಕಲ್ ಮಮ್ಮಿನ ವೈಫ್ ಅಂತ ಕರೆದಾಗ ಮಮ್ಮಿ ಏನು ರಿಯಾಕ್ಟೇ ಮಾಡ್ಲಿಲ್ಲ. ಖುಷಿ, ಏನ್ ರಿಯಾಕ್ಟ್ ಮಾಡ್ಬೇಕಿತ್ತು? ನಿಮ್ ಮಾಮ್ ಮುಂದೆ ಆ ವಿಷಯದ ಬಗ್ಗೆ ಇನ್ನೊಂದು ಇಶ್ಯೂ ಕ್ರಿಯೇಟ್ ಮಾಡ್ಬೇಕಿತ್ತಾ? ಖುಷಿ, ಇಟ್ ಹ್ಯಾಪನ್ ಆಲ್ ಆಫ್ ಅ ಸಡನ್. ನಮ್ಮಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು, ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ. ಅಂಡ್ ಐ ಆಮ್ ಶೋರ್ ಮಮ್ಮಿ ಕೂಡ ಗೊತ್ತಾಗಿಲ್ಲ ಅನ್ಸುತ್ತೆ ಏನ್ ಮಾಡ್ಬೇಕು ಅಂತ. ನನಗ್ ಕಾರಣ ಏನು ಅಂತ ಗೊತ್ತಿಲ್ಲ ತುಷಾರ್, ಆದ್ರೆ ನಾನ್ ಯಾವಾಗ ಅಂಕಲ್ ಎಗನಿಸ್ಟ್ ಹೋಗ್ತೀನೋ ಅವಾಗ ಮಮ್ಮಿ ನನ್ನನ್ನೇ ಸುಮ್ನಿರಿಸ್ತಾರೆ. ಬಹುಶಃ ಅವ್ರ ಮನ್ಸು ಬದಲಾಗ್ತಿದೆ. ಖುಷಿ, ಒಂದ್ ವೇಳೆ ಬದಲಾಗ್ತಾ ಇದ್ರೆ ಇಟ್ ಈಸ್ ಗುಡ್ ಫಾರ್ ಎವ್ರಿ ಒನ್.
ಇನ್ನು ನನ್ನ ವೈಫ್ಗೆ ಇನ್ಸಲ್ಟ್ ಮಾಡಿದ್ರೆ 1 ನಿಮಿಷನೂ ಸುಮ್ಮನೆ ಇರೋದಿಲ್ಲ. ಇನ್ನು ಈ ವಾಷಿಂಗ್ ಮಿಷಿನ್ ವಿಷಯ, ನನ್ನ ವೈಫ್ಗೋಸ್ಕರ ಈ ತರ ವಾಷಿಂಗ್ ಮಿಷಿನ್ನ ಹೀಗೆ ತಗೋಬಹುದು. ನಮ್ಮಿಬ್ರು ಸಂಬಂಧ ಮುಗ್ದು ಹೋಗಿರುವಾಗ ನೀವು ನನ್ನನ್ನ ಹೆಂಡತಿ ಅಂತ ಯಾಕೆ? ಬಹುಶಃ ರಾಕಿ ಅವ್ರನ್ನ ಸುಮ್ಮನಿರ್ಸೋದಿಕ್ಕೆ ಹೇಳಿರ್ಬೇಕು. ಆದ್ರೆ ಹೊರಗಡೆ ಕಾವ್ಯ ಮುಂದೆ ಯಾಕೆ? ಬೆಳಗ್ಗೆ ಇವ್ರ ಹತ್ರ ಮಾತಾಡ್ಬೇಕು. ನೀವು ಹೇಳ್ದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಇವತ್ತು. ಏನು? ಸರ್ಪ್ರೈಸ್! ಅದಕ್ಕೆ ನಾನ್ ನಿನ್ನ ದೇವಸ್ಥಾನಕ್ಕೆ ಹೋಗು ಅಂತ ಕಳಿಸಿದ್ದು. ಅತ್ತೆ, ಹೊಸ ಮಿಷಿನ್. ಅತ್ತೆ, ನೀವು ಮತ್ತೆ ಮಾವ ನನಗೋಸ್ಕರ ಈ ಹೊಸ ಮಿಷಿನ್ ತಂದಿದ್ದಕ್ಕೆ ಥ್ಯಾಂಕ್ ಯು. ನಾವಲ್ಲ, ವನರಾಜ್ ತಂದಿರೋದು ನಿನ್ಗೋಸ್ಕರ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಮಿಷಿನ್ ಅಲ್ಲ, ಆರ್ತಿ ತರ ಕಾಣಿಸ್ತಿದೆ. ಮತ್ತೆ ಇದು ಅಲ್ಮೇರದಿಂದ ಬಟ್ಟೆ ತೆಗೆಯೋದೊಂದ್ ಬಿಟ್ಟು ಇದು ಬಟ್ಟೆ ಒಗಿಯುತ್ತೆ, ಬಟ್ಟೆ ಒಣಗಿಸುತ್ತೆ, ಹಾಗೆ ಬಟ್ಟೆಗಳನ್ನೆಲ್ಲ ಪಳ 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 ಅನ್ಸುತ್ತೆ. ಇನ್ನು ನನ್ನ ವೈಫ್ಗೆ ಇನ್ಸಲ್ಟ್ ಮಾಡಿದ್ರೆ 1 ನಿಮಿಷನೂ ಸುಮ್ಮನೆ ಇರೋದಿಲ್ಲ. ಅನುಪಮನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಳ ಗಂಡ ಇನ್ನೂ ಬದುಕಿದ್ದಾನೆ. ನಿಮ್ಮಮ್ಮನ ನನ್ನ ಗಾಡಿಲಿ ಹೋಗಿ ಡ್ರಾಪ್ ಮಾಡಿ ಬಂದ್ಬಿಡು. ನನ್ನ ಇಷ್ಟಗಳು ಈಗ ಬದಲಾಗಿದೆ. ನೋಡ್ದ್ಯಾ, ನಾನ್ ಹೇಳಿರ್ಲಿಲ್ವಾ ಒಂದಲ್ಲ ಒಂದಿನ ವನರಾಜ್ ನಿನ್ನ ಹತ್ರ ಬರ್ತಾನೆ ಅಂತ. ಅವನಿಗೆ ನಿನ್ ಬಗ್ಗೆ ಎಷ್ಟೊಂದು ಚಿಂತೆ ಇದೆ. ನಿನ್ಗೋಸ್ಕರ ಅವನು ಈ ದುಬಾರಿ ಮಿಷಿನ್ ಖರೀದಿ ಮಾಡಿದಾನೆ. ಈಗ್ಲಾದ್ರೂ ಒಪ್ಕೋತಿಯ ತಾನೆ ಅವನು ತುಂಬಾನೇ ಬದಲಾಗಿದ್ದಾನೆ ಅಂತ. ಇವಳಿಗೇನಾಯ್ತು? ಓ, ವನರಾಜ್ಗೆ ಥ್ಯಾಂಕ್ ಯು ಹೇಳಕ್ ಹೋಗ್ತಿರ್ಬೇಕು. ನೀನೇನು ಯೋಚಿಸ್ತಾ ಇದೆಯೋ ಅದೆಲ್ಲ ಏನೂ ಆಗೋದಿಲ್ಲ ಲಲಿತಾ. ಒಂದು ಮಷಿನ್ ತರೋದ್ರಿಂದ ನಿನ್ನ ಮಗ ಏನು ಸುಧಾರಿಸೋದಿಲ್ಲ, ಹಾಗೆ ನನ್ನ ಮಗಳು ಬದಲಾಗೋದೂ ಇಲ್ಲ. ಯಾಕೆ ಗಂಡ ಆಗಕ್ ಪ್ರಯತ್ನ ಪಡ್ತಿದ್ದೀರಾ? ರಾಕಿ ಅವ್ರು ಏನ್ ಮಾಡಿದ್ರು ಅದು ಅರ್ಥ ಆಗತ್ತೆ. ಆದ್ರೆ ನೀವು ಅಷ್ಟು ದುಬಾರಿ ಮಿಷಿನ್ ನನ್ಗೋಸ್ಕರ ಯಾಕೆ ತಂದ್ರಿ? ಯಾವ ಹಕ್ಕಿಂದ, ಯಾವ ಅಧಿಕಾರದಿಂದ? ದಿನ ಇಲ್ಲಿಂದ ಅಲ್ಲಿ ಓಡಾಡೋದನ್ನ ನೋಡ್ತಾ ಇದ್ದೆ. ಅದು ಅಲ್ಲದೆ ನನ್ನಿಂದಾಗಿ ನಿನಗೆ ಕೆಲ್ಸಗಳು ಬೇರೆ ಜಾಸ್ತಿ ಆಗಿದೆ. ಇದೆಲ್ಲದ್ರಿಂದಾಗಿ ನಿನ್ ಜಾಬ್ ಮೇಲೆ ಎಫೆಕ್ಟ್ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಿನ್ ಬಗ್ಗೆ ಚಿಂತೆ ಆಗ್ತಿದೆ. ಚಿಂತೆನಾ? ನನ್ ಬಗ್ಗೆ ಚಿಂತೆ ಆಗ್ತಿತ್ತಾ ನಿಮ್ಗೆ? ಯಾಕೆ ಚಿಂತೆ ಮಾಡಬಾರ್ದಾ? ಯಾಕೆ? ಇದ್ದಕ್ಕಿದ್ದ ಹಾಗೆ ನನ್ ಚಿಂತೆ ಯಾಕೆ? ಮನೆ ಕೆಲಸ ಅಂತೂ ನಾನು ಮುಂಚಿಂದಾನು ಮಾಡ್ತಿದ್ದೀನಿ. ಮಕ್ಕಳು ಚಿಕ್ಕೋರಿದ್ದಾಗ ಮೆಷಿನ್ ಇರಲಿಲ್ಲ, ಮಿಕ್ಸಿ ಇರಲಿಲ್ಲ, ಜಮುನ ಇರಲಿಲ್ಲ, ಎಲ್ಲ ಕೆಲಸ ಕೈಯಲ್ಲೇ ಮಾಡ್ತಿದ್ದೆ. ಆಗ ನಿಮ್ಗೆ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಆದ್ರೆ ಈಗ ಯಾಕೆ? ಯಾಕಂದ್ರೆ ಈಗ ಕಾಣ್ತಿದೆ. ಮೊದಲು ನಾನು ಬೆಳಗ್ಗೆ ಆಫೀಸಿಗೆ ಹೊರಟ್ರೆ ಸಂಜೆ ವಾಪಸ್ ಬರ್ತಾ ಇದ್ದೆ. ಯಾವಾಗ್ಲೂ ಏನು ನೋಡ್ಲಿಲ್ಲ, ಯಾವಾಗ್ಲೂ ಏನು ಕಾಣ್ಲೂ ಇಲ್ಲ. ಆದ್ರೆ ಈಗ ನಾನು ಇಡೀ ದಿನ ಮನೇಲಿ ಇರ್ತೀನಿ. ಈಗ ನಿನ್ನ ಶ್ರಮ ಕಾಣಿಸ್ತು, ನಿನ್ನ ಕಷ್ಟ ಕಾಣಿಸ್ತು, ನೀನ್ ಕಾಣಿಸ್ದೆ. ಇಡೀ ದಿನ ಒಂದ್ ಕಡೆ ನಿಲ್ಲದೆ ಎಲ್ಲಾ ಕೆಲ್ಸಾನು ಎಷ್ಟು ಕಷ್ಟಪಟ್ಟು ಸುಸ್ತಾಗದೆ ಮಾಡ್ತೀಯ ಅಂತ ಕಾಣಿಸ್ತು. ನಮ್ಮಪ್ಪ ಅಮ್ಮನ ಸೇವೆ ಮಾಡ್ತೀಯ, ಮಕ್ಕಳ ಬಗ್ಗೆ ಗಮನ ಕೊಡ್ತೀಯ. ಅನುಪಮ ನೀನ್ ತುಂಬಾ ಒಳ್ಳೆಯವಳು. ಇಷ್ಟೆಲ್ಲ ಆದ್ಮೇಲೂ ಕೂಡ ನನ್ನ ಬಗ್ಗೆ ಕಾಳಜಿ ತೋರಿಸ್ದೆ. ನಾನಿನ್ನ ಕೇಳಿಲ್ವಲ್ಲ ಯಾಕೀಗ ಮಾಡ್ತಿದ್ಯಾ ಅಂತ. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿದೆ. ಎಂತ ಉತ್ತರ? ಏನಂದ್ರೆ ಒಬ್ಬ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಬಿರುಕು ಬಂದ್ರೂ ಕೂಡ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು. ನನಗೆ ಏಟಾಗಿದ ತಕ್ಷಣ ಎಲ್ಲದನ್ನು ಮರೆತು ನನಗೋಸ್ಕರ ನಿಂತ್ಕೊಂಡೆ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬಹುದು ಅಂದಮೇಲೆ ನಾನು ಯಾಕೆ ಮಾಡಬಾರ್ದು? ಒಬ್ಬ ಗಂಡ ತನ್ನ ಹೆಂಡತಿ ಬಗ್ಗೆ ಚಿಂತೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಅನುಪಮ, ಅದು ಏನೇ ಆಗಿದ್ರು ಕೂಡ ಸಾಕು ಮಾಡಿ. ನಾನ್ ನಿಮ್ಗೆ ಇದೇ ರೂಮಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿದ್ದೆ, ಇವತ್ ಮತ್ತೆ ಹೇಳ್ತಾ ಇದ್ದೀನಿ.
ನಾನು ಅನುಪಮ ವನ್ರಾಜ್ ಇನ್ ಮುಂದೆ ಅಲ್ಲ. ನಾನು ನಿಮ್ ಹೆಂಡ್ತಿ ಅಲ್ಲ. ನಾನು ಕೇವಲ ಅನುಪಮ ಅಷ್ಟೇ. ಒಬ್ಬ ಹೆಣ್ಣು, ಒಬ್ಬ ಮಗಳು, ಒಬ್ಬ ಸೊಸೆ, ಒಬ್ಬ ತಾಯಿ, ಒಬ್ಬ ಅತ್ತೆ, ಒಬ್ಬ ಅಕ್ಕ, ಒಬ್ಬ ಗೆಳತಿ, ಒಬ್ಬ ಅತ್ತಿಗೆ ಅಷ್ಟೇ. ಇದನ್ ಬಿಟ್ರೆ ಏನೂ ಅಲ್ಲ, ಬೇರೇನೂ ಅಲ್ಲ.